ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಇಬ್ಬನಿ ಪಿ ಪೆರಡಾಂಟಿಸ್ಟ್ ಮತ್ತು ಓರಲ್ ಇಂಪ್ಲಾಂಟಾಲಜಿಸ್ಟ್. ಸೊ ಇವತ್ತು ಈ ಗಮ್ ಡಿಸೀಸನ್ನ ನಿಮಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ, ವೇರಿಯಸ್ ಸ್ಟೇಜಸ್ ಆಫ್ ಗಮ್ ಡಿಸೀಸ್. ಈ ಗಮ್ ಡಿಸೀಸ್ ಇವಾಗ ನೀವು ಗಮ್ ಡಿಸೀಸ್ ಇಲ್ಲದೇ ಇದ್ದರೆ ನಿಮ್ಮದು ವಸಡು ಈ ಪಿಂಕ್ ಕಲರ್ ಥರ ಇರುತ್ತೆ, ಇದು ನಿಮ್ಮದು ನಾರ್ಮಲ್ ಗಮ್ಸ್. ಅದೇ ಸ್ವಲ್ಪ ಇವಾಗ ಕ್ಯಾಲ್ಕುಲಸ್ ಥರ ಕೂತ್ಕೊಂಡಿದ್ರೆ ಇದನ್ನು ನಾವು ಜಿಂಜವೈಟಿಸ್ ಅಂತೀವಿ. ಅವಾಗ ಏನಾಗುತ್ತೆ, ನಿಮ್ಮ ವಸಡು ಸ್ವಲ್ಪ ಪಿಂಕ್ ಅಥವಾ ರೆಡ್ಡಿಶ್ ಕಲರ್ ಆಗುತ್ತೆ, ಊತ ಬರುತ್ತೆ, ಅದರಿಂದ ರಕ್ತ ಬರುತ್ತೆ. ಇದನ್ನು ನೀವು ಹಾಗೆ ನೆಗ್ಲೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಇದು ಅರ್ಲಿ ಪೆರಡಾಂಟೈಟಿಸ್ಗೆ ಹೋಗುತ್ತೆ. ಈ ಅರ್ಲಿ ಪೆರಡಾಂಟೈಟಿಸಲ್ಲಿ ಏನಾಗುತ್ತೆ, ಈ ವಸಡೆಲ್ಲ ಸ್ವಲ್ಪ ಕೆಳಗಡೆ ಜರ್ಕೊಳ್ಳೋಕೆ ಶುರು ಆಗುತ್ತೆ. ಈ ಥರ ಡೆಪಾಸಿಟ್ಸ್ ಏನಿರುತ್ತೆ ಪ್ಲಾಕ್ ಮತ್ತು ಕ್ಯಾಲ್ಕುಲಸ್ಸು ಜಾಸ್ತಿ ಕೂತ್ಕೊಳ್ಳೋಕೆ ಶುರು ಆಗುತ್ತೆ, ಮತ್ತು ಇದು ಬೋನ್ ತನಕನೂ ರೀಚ್ ಆಗುತ್ತೆ. ಇದನ್ನು ನಾವು ಹೀಗೆ ನೆಗ್ಲೆಕ್ಟ್ ಮಾಡಿದ್ರೆ ಈ ಅರ್ಲಿ ಪೆರಡಾಂಟೈಟಿಸು ಮಾಡ್ರೇಟ್ ಪೆರಡಾಂಟೈಟಿಸಿಗೆ ಹೋಗುತ್ತೆ. ಮಾಡ್ರೇಟ್ ಪೆರಡಾಂಟೈಟಿಸಲ್ಲಿ ಇನ್ನೂ ನಿಮಗೆ ಸ್ವೆಲ್ಲಿಂಗ್ ಬರುತ್ತೆ, ಜಾಸ್ತಿ ಬ್ಲೀಡಿಂಗ್ ಇರುತ್ತೆ, ಗಮ್ಸ್ ಇನ್ನೂ ಕೆಳಗಡೆ ಹೋಗಿ ಈ ಹಲ್ದು ಬೇರೆ ಏನಿದೆಯಲ್ಲ ಅದು ಕಾಣಿಸೋಕ್ಕೆ ಶುರುವಾಗುತ್ತೆ. ಇದು ನಾವು ಹೀಗೆ ನೆಗ್ಲೆಕ್ಟ್ ಮಾಡಿದ್ರೆ ಇದೊಂದು ಚೂರು ಅಲ್ಲಾಡ್ತಾ ಇರುತ್ತೆ ಅಷ್ಟೇ ಹಲ್ಲು. ಇದು ನಾವು ಹಿಂಗೆ ನೆಗ್ಲೆಕ್ಟ್ ಮಾಡಿದ್ರೆ ಇದು ಅಡ್ವಾನ್ಸ್ ಪೆರಡಾಂಟೈಟಿಸ್ಗೆ ಹೋಗುತ್ತೆ. ಅಡ್ವಾನ್ಸ್ ಪೆರಡಾಂಟೈಟಿಸಲ್ಲಿ ಏನಾಗುತ್ತೆ, ಈ ಗಮ್ಸ್ ಎಲ್ಲ ಫುಲ್ ಕೆಳಗಡೆ ಹೋಗಿ ನಿಮ್ಮ ಬೇರೆಲ್ಲ ಕಾಣಿಸೋಕ್ಕೆ ಶುರುವಾಗಿ ಹಲ್ಲು ತುಂಬಾ ಅಲ್ಲಾಡಲಿಕ್ಕೆ ಶುರುವಾಗುತ್ತೆ. ಇದು ಬೋನ್ ತನಕ ಹೋಗುತ್ತೆ. ಇದು ನಿಮ್ಮದು ಸ್ಟೇಜಸ್ ಆಫ್ ನಾವು ಗಮ್ ಡಿಸೀಸ್ ಅಂತ ಹೇಳ್ತೀವಿ.